ಸ್ನೇಹಿತರೆ, ಅಳ್ತಿರೋದು ಶಬ್ದ ಕೇಳಿ ಏನು ಈ ಒಬ್ಬ ಮಹಿಳೆ ಎಷ್ಟು ಅಳ್ತಿದ್ದಾರೆ, ಯಾರಾದರೂ ಹೊಡೆದ್ರ ಇಲ್ಲ ಏನಾದರೂ ಮಾಡಿದ್ರ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಅಳ್ತಿರೋದು ಮಹಿಳೆಯ ವಾಯ್ಸ್ ಇದೆಯಲ್ವಾ, ಧ್ವನಿ ಇದೆಯಲ್ವಾ, ಇದು ಯಾರಾದ್ರ ಹತ್ರ ಏಟುಗಳು ತಿಂದು ಅಳ್ತಿರೋದಲ್ಲ, ಬದಲಾಗಿ ಪ್ರಾಣ ಕಳ್ಕೊಂಡಿರೋಂಥ ಮಹಿಳೆ ತನ್ನ ಹೊಟ್ಟೆಯಲ್ಲಿ ಸುಮಾರು 7 ತಿಂಗಳು ಹೊಂದಿರುವಂತಹ ಮಗುವನ್ನು ಹೊಂದಿರುವಂತಹ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ತುಂಬ ಕಷ್ಟದಿಂದ ಸತ್ತೋಗಿರುವಂತಹ ಮಹಿಳೆ, ಅದು ಕೂಡ ತನ್ನ ತಾಯಿ ಮತ್ತು ತನ್ನ ಅಣ್ಣನ ಕೈಯಲ್ಲಿ ಸತ್ತೋಗಿರುವಂಥ ಮಹಿಳೆಯ ಕಥೆ ಇದು. ಆ ನೋವಲ್ಲಿ ಈ ಮಹಿಳೆ ಅಷ್ಟು ಅಳ್ತಾಳೆ. ತನ್ನ ಆತ್ಮ ಬಂದು ಎಲ್ಲಿ ಮಹಿಳೆಗೆ ಸಾಯಿಸಿದ್ದಾರೋ ಅಲ್ಲಿಗೆ ಬಂದು ಗೋಳಾಡಿ ಆಡುವಂತಹ ಇದು ಸುದ್ದಿ. ಇದು ಯಾಕೆ ಮಗ ಮತ್ತು ಆ ತಾಯಿ ಮತ್ತು ಆ ಸ್ವಂತ ಅಣ್ಣ, ಸ್ವಂತ ತಾಯಿ ಆ ಮಹಿಳೆಗೆ ಸಾಯಿಸಿಬಿಟ್ರು. ಗರ್ಭಿಣಿ ಇದ್ದಾಗ, ಕೇವಲ ಒಂದು 23 ವರ್ಷ ಇದ್ದಾಗ ಆಕೆ ಗರ್ಭಿಣಿಯಾದಾಗ ತಾಯಿ ಮತ್ತು ಅವರ ಅಣ್ಣ ಸೇರಿ ಮನೆ ಹಿಂದ್ಗಡೆ ಇರುವಂತಹ ಒಂದು ದೊಡ್ಡ ಹುಣಸೆ ಮರಕ್ಕೆ ನೇಣು ಆಗಿಬಿಟ್ಟು ಸಾಯಿಸಿರುವಂಥ ಘಟನೆ ಇದು. ಪೂರ್ತಿ ಕೊನೆ ತನಕ ನೋಡಿ ಜೀವನದಲ್ಲಿ ನಾವು ಹೇಗಿರಬೇಕಂತ ಗೊತ್ತಾಗುತ್ತೆ. ಅದಕ್ಕೆ ಮುನ್ನ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಇದು ಒಂದು ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ಇದು ಒಂದು ಮನೆಯಲ್ಲಿ ಒಂದು 2 ಮನೆ ಅಕ್ಕಪಕ್ಕದವರು ಅಣ್ಣ ತಮ್ಮಂದ್ರ ಮನೆಗಳಿರ್ತವೆ. ಆ 2 ಅಣ್ಣ ತಮ್ಮಂದ್ರ ಮಕ್ಕಳಿಗೂ ಒಬ್ಬೊಬ್ಬರು ಹೆಣ್ಮಕ್ಳಿರ್ತಾರೆ. ದೊಡ್ಡ ಅಣ್ಣನ ಮಗಳಿಗೆ ಮದುವೆ ಆಗಿರುತ್ತೆ. ಮದುವೆ ಆಗೋದು ಹೇಗೆ ಅಂದರೆ, ಸ್ವಂತ ಮಾವನ ಮಗನಿಗೆ ಮದುವೆ ಮಾಡ್ತಾರೆ. ತುಂಬ ಚೆನ್ನಾಗಿರ್ತಾರೆ. 3 ಕ್ಯಾಂಡ್ರ್ ಹೊಂದಿರ್ತಾನೆ ಆ ಹುಡುಗ. 3 ಕ್ಯಾಂಡ್ರ್ ಇಟ್ಕೊಂಡು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾನೆ. ಇಬ್ಬರಿಗೂ ಮದುವೆ ಮಾಡ್ಕೋಬೇಕು ಅಂಥೇಳಿ ಒಂದು 5-6-10 ವರ್ಷದಿಂದ ಯೋಚನೆ ಮಾಡ್ತಿರ್ತಾರೆ. ಮಾವನ ಮಗನಿಗೆ ಮದುವೆ ಆಗುತ್ತೆ. ಮದುವೆ ಆಗಿ ತುಂಬ ಸಂತೋಷವಾಗಿರ್ತಾರೆ. ಪ್ರೆಗ್ನೆನ್ಸಿ ಆಗ್ತಾಳೆ ಹುಡುಗಿ. ದೊಡ್ಡ ಅಣ್ಣನ ಮಗಳು ಪ್ರೆಗ್ನೆನ್ಸಿ ಆಗ್ತಾರೆ. 7 ತಿಂಗಳು ಪ್ರೆಗ್ನೆನ್ಸಿ ಆಗ್ತಾರೆ. ಇದಕ್ಕಿಂತ ಮುಂಚೆ ಈ ಜರ್ನಿಯಲ್ಲಿ ಇವರೇನು ಮಾಡ್ತಾರೆ, ಗಂಡ ಹೆಂಡತಿ ಅಣ್ಣ ತಮ್ಮಂದ್ರ ಇಬ್ಬರು ಹೆಣ್ಮಕ್ಳಲ್ಲಿ ಅಕ್ಕಪಕ್ಕದಲ್ಲೇ ಮನೆಗಳಿರ್ತಾರೆ. ಏನು ಮಾಡ್ತಾರೆ, ಅಳಿಯ ಮತ್ತು ಮಗಳು ಮನೆಗೆ ಬಂದಾಗ ತುಂಬ ಸಂತೋಷವಾಗಿ ಬೈಕಲ್ಲಿ ಓಡಾಡೋದು, ಕಾರಲ್ಲಿ ಓಡಾಡೋದು, ಹೀರೋಯಿನ್ ಥರ ಹಂಗೆ ನೋಡೋಕ್ಕೆ ತುಂಬ ಮುದ್ದಾಗಿರ್ತಾರೆ. ಇದನ್ನು ನೋಡ್ತಿರ್ತಾರೆ. ಆದರೆ ಪಕ್ಕದಲ್ಲಿ ತಮ್ಮನ ಮಗಳ ಮದುವೆನೂ ಆಗಿರುತ್ತೆ. ತಮ್ಮನ ಮಗಳಿಗೆ ಕೇವಲ ಒಂದು ಅಂಗಡಿ ಹಾಕ್ಕೊಂಡಿರೋರು ಕೊಟ್ಟಿರ್ತಾರೆ. ಅಷ್ಟಕ್ಕೆ ಜೀವನ ನಡೀತಾ ಇರುತ್ತೆ. ಅಷ್ಟು ಸಂತೋಷ ಆಗಿರಲ್ಲ. ಏನು ಯಾವಾಗಾದರೂ ಬಂದರೆ ನಗ್ನಾಗ್ತಾ ಬರೋದು, ಮತ್ತು ಬೈಕಲ್ಲಿ ಓಡಾಡೋದು, ಕಾರಲ್ಲಿ ಓಡಾಡೋದು ಏನಿರಲ್ಲ. ಬಸ್ಸಿಗೆ ಬರ್ತಾರೆ, ಇಲ್ಲ ಬೈಕಲ್ಲಿ ಬರ್ತಾರೆ, ಹೋಗ್ತಾರೆ. ಆ ರೀತಿ ಅಷ್ಟಕ್ಕಷ್ಟೇ ಇರ್ತಾರೆ. ಈ ದೊಡ್ಡ ತಮ್ಮನ ಮಗಳು ಮತ್ತು ಸೊಸೆ ಬಂದು ಈ ರೀತಿ ಊರಲ್ಲಿ ಇಡೀ ಊರೆಲ್ಲ ನೋಡೋ ರೀತಿ, ಇಡೀ ಊರೇ ಇಷ್ಟಪಡೋ ರೀತಿಯಲ್ಲಿ ಓಡಾಡೋದನ್ನು ನೋಡಿ ಏನು ಮಾಡ್ತಾರೆ, ಈ ಇನ್ನೊಂದು ಫ್ಯಾಮ್ಲಿ ಇರ್ತಲ್ಲ, ತಮ್ಮನ ಫ್ಯಾಮ್ಲಿ, ಆ ತಮ್ಮ ಹೆಂಡತಿ ಏನು ಮಾಡ್ತಾಳೆ, ಈ ನನ್ನ ಮಗಳು ಜೀವನ ಸರಿಯಾಗಿಲ್ಲ, ನನ್ನ ಮಗಳು ಮತ್ತು ಅಳಿಯ ಅಷ್ಟೊಕ್ಕಷ್ಟಿದ್ದಾರೆ, ಇವರು ಇಷ್ಟು ಎಗರಾಡ್ತಾರೆ ಅಂಥೇಳಿ ಏನೋ ಮಾಟ ಮಂತ್ರ ಮಾಡಿಸಿ ಅವ್ಳಿಗೆ ಕೆಡುಕು ಮಾಡಿಸ್ತಾಳೆ. ಯಾರಿಗೆ ಮಾಡಿಸೋದು, ಇವರು ಬಾವ ಅವರ ಮಗಳು ಮತ್ತು ಅಳಿಯನಿಗೆ ಮಾಡಿಸ್ತಾರೆ. ಏನಾದರೂ ಆಗಲಿ ಇವ್ರು ಎಷ್ಟು ನಗ್ತಾಯಿದ್ರೆ ಅಷ್ಟು ಭಯಂಕರವಾಗಿ ದೂರ ಆಗಬೇಕು, ಗಂಡ ಹೆಂಡತಿ ತೊಂದರೆಯಲ್ಲಿ ಬೀಳಬೇಕಂತೇಳಿ ಮಾಟ ಮಂತ್ರ ಪವರ್ಫುಲ್ಲಾಗಿ ಮಾಡ್ತಾರೆ. ಪವರ್ಫುಲ್ಲಾಗಿ ಮಾಡಿ ಏನೋ ಊರಾಚೆ ಏನೋ ಮಾಡ್ಕೊಂಡ್ಬರ್ತಾರೆ. ತದನಂತರ ಏನಾಗುತ್ತೆ ಅಂದರೆ, ಇವರು ನಗ್ನಾಗ್ತಾ ಅವ್ರಿಗೆ ಬಂದಿರ್ತಾರಲ್ಲ, ಕಾಲಕ್ರಮನ ಅವ್ರಿಗೆ ಹೋಗ್ಬಿಡ್ತಾರೆ. 2-3 ದಿನ ಆದಮೇಲೆ ಅಲ್ಲಿಂದ ಹೋದ್ಮೇಲೆ ಆ ಹುಡುಗನಿಗೆ ಬರ್ತಾ ಕ್ಯಾಂಡ್ರ್ಗಳು 3 ಕ್ಯಾಂಡ್ರ್ಗಳು ಬಾಡಿಗೆಗಳು ನಡೆಯಲ್ಲ, ಕಷ್ಟಕ್ಕೆ ಬರ್ತಾನೆ. ಡ್ರೈವರ್ ಬಾಡಿಗೆಗಳಿಲ್ಲ ಅಂಥೇಳಿ ಒಂದೊಂದು 3 ಕ್ಯಾಂಡ್ರ್ಗಳು ಬಂದು ಮನೆ ಹತ್ರ ಇಟ್ಟಿರ್ತಾರೆ. 1 ಹೋಗಲಿಲ್ಲ, ಫಸ್ಟ್ 2 ಹೋಗಲಿಲ್ಲ, 3 ಹೋಗಲಿಲ್ಲ.
ಮೂರದ್ದು ವೆಹಿಕಲ್ಸ್ ಮನೆ ಹತ್ರ ಬಂದು ನಿಂತ್ಕೊಳ್ತವೆ, ಡ್ರೈವರ್ಸ್ಗಳು ಬರೋದೆಲ್ಲ ಬಾಡಿಗೆಯಲ್ಲಿ ನಡೆಯಲ್ಲ, ತುಂಬ ಕಷ್ಟಕ್ಕೆ ಬರ್ತಾನೆ. ಫೈನಾನ್ಸ್ಗಳು ಸ್ವಲ್ಪ ಕಟ್ಟೋದಿರುತ್ತೆ. ಮೊದಲು ಫೈನಾನ್ಸ್ ಕಟ್ಕೊಂಡು ಸುಮಾರು ಲಕ್ಷಗಳು ಸಂಪಾದನೆ ಮಾಡ್ತಾ ಇರ್ತಾನೆ. ತುಂಬ ಚೆನ್ನಾಗಿರುತ್ತೆ. ಬ್ರಾಸ್ಲೆಟ್, ಒಳ್ಳೆ ಒಡವೆ ಹಾಕ್ಕೊಂಡು, ಒಳ್ಳೆ ಕಾರು, ಒಳ್ಳೆ ಬೈಕ್ ಇಟ್ಕೊಂಡಿದ್ದ. ಆದರೆ ಇವರು ಯಾವಾಗ ಮಂತ್ರ ಮಾಡಿದ್ರು, ಕೆಡಕ್ಕೆ ಮಾಡಿದ್ರು, ನಿಮಗೆ ಪಾಪ ಅಲ್ಲಿಂದ ಶುರು ಆಯಿತು ದೊಡ್ಡ ಸಮಸ್ಯೆ. ಕೇವಲ ಒಂದು 2-3 ತಿಂಗಳಲ್ಲೇ ಒಂದೊಂದೇ ಕ್ಯಾಂಡ್ರ್ ನಿಂತೋಯ್ತು. ಕ್ಯಾಂಡ್ರ್ ಮನೇಲಿ ಬಿಟ್ಟರು. ಮತ್ತು ಇನ್ನೂ ಸ್ವಲ್ಪ ಮುಂದೆ ದಿನಗಳಲ್ಲಿ ಒಂದು ಕ್ಯಾಂಡ್ರ್ ಸೀಸೇ ಮಾಡ್ಕೊಂಡು ಹೋಗ್ತಾರೆ. ಹಣ ಕಟ್ಟೋಕ್ಕಾಗಿದೆ, ತುಂಬ ಸಮಸ್ಯೆ ಬರ್ತಾನೆ. ನೆಕ್ಸ್ಟ್ ಒಂದ್ಸಲಿ ಬರ್ತಾರೆ, ತುಂಬ ಡಲ್ಲಾಗಿ ಬಂದು ಹೋಗ್ತಾರೆ. ಏನೋ ಅಮ್ಮನ ನೋಡ್ಬೇಕಂತ ಹೇಳಿದಾಗ ಹೆಂಡತಿ ಕರ್ಕೊಂಬರ್ತಾನೆ ಹುಡುಗ. ಸರಿ ಆಯಿತು ನೋಡಿ ನೋಡ್ಕೊಂಬರೋಣ ಅಂತೇಳಿ ಕಾರಲ್ಲಿ ಬರೋಲ್ಲ, ತುಂಬ ಕಷ್ಟ ಬಂದಿತ್ತು. ಬೈಕಲ್ಲಿ ಬಂದು ಅಷ್ಟು ಸಂತೋಷವಾಗಿ ಓಡಾಡಲ್ಲ ಊರಾಚೆ. ಇವರು ಊರಿಗೆ ಹೋದರೆ, ಹಳ್ಳಿಗೆ ಹೋದರೆ ಸುತ್ತಮುತ್ತ ಗುಡ್ಡ ಬೆಟ್ಟ ಪ್ರದೇಶಗಳೆಲ್ಲ ಓಡಾಡಿಕೊಂಡು ಜಮೀನಿನ ಕಡೆ ಹೋಗಿ ಸಂತೋಷವಾಗಿ ಬರೋರು ಅಷ್ಟು ಕಷ್ಟ ಹೋಗ್ತಾರೆ, ಕಷ್ಟದಲ್ಲಿರ್ತಾರೆ. ಅಷ್ಟೊತ್ತಿಗೆ ಪ್ರೆಗ್ನೆನ್ಸಿ ಬೇರೆ ಆಗಿರ್ತಾರೆ. ಪ್ರೆಗ್ನೆನ್ಸಿ ಆದಾಗ ಇವ್ರು ಮದುವೆ ಟೈಮಲ್ಲಿ ಏನು ತೊಗೊಂಡಿರಲ್ಲ ಹುಡುಗ. ಹೇಳ್ತಾನೆ, ಮತ್ತು ನನಗೆ ಮದುವೆ ಟೈಮಲ್ಲಿ ನಾನು ಏನು ಇಸ್ಕೊಂಡಿಲ್ಲ, ಈಗ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಕೊಡ್ತೀರಾ? ನೀವು ಹೇಳಿದ್ರಲ್ವ ಮದುವೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಸ್ವಲ್ಪ ಬಂಗಾರ ಇಡೋದು, ಇಲ್ಲ ಕಾಸು ಕೊಡೋದು, 1 ಲಕ್ಷ 2 ಲಕ್ಷ ಅಂತ ಹೇಳಿದ್ರಲ್ವ, ನೋಡಿ ಕೊಡಿ, ನನಗೂ ಸ್ವಲ್ಪ ಕಮಿಟ್ಮೆಂಟ್ ಕಷ್ಟ ಇದೆ, ಗಾಡಿಗಳು ನಡೀತಿಲ್ಲ ಅಂತ ಹೇಳ್ತಾನೆ. ನೀವು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಮದುವೆ ಟೈಮಲ್ಲಿ ಏನಕ್ಕೆ ಕೊಟ್ಟಿಲ್ಲ, ಮದುವೆ ಆದಮೇಲೆ ಏನೋ ಸಂತೋಷ ಸುದ್ದಿ ಬಂದಾಗ ಮಕ್ಕಳು ಪ್ರೆಗ್ನೆನ್ಸಿ ಆದಾಗ ಕೊಡ್ತೀವಿ ಅಂತ ಹೇಳಿದ್ರಲ್ವ, ಇದು ನನಗೀಗ ಅವಶ್ಯಕತೆ ಇದೆ, ಕೊಡಿ ಅಂತ ಮಾತು ಹೇಳ್ಬಿಟ್ಟು ಸರಿ ಆಯ್ತು ಬಿಡಪ್ಪ, ರೆಡಿ ಮಾಡ್ತೀವಿ, ಡೆಲಿವರಿ ಟೈಮ್ಗೆ ಮಗು ಡೆಲಿವರಿಗೆ ಕೊಡ್ತೀವಿ ಅಂತ ಒಪ್ಕೊಂತಾರೆ. 1-2 ಲಕ್ಷ ಕೊಡ್ತೀವಿ, ನೀನು ಕೊಡ್ತೀವಿ, ನಾವು ಯಾರು ಕೊಡಬೇಕಂತ ಒಪ್ಕೊಂಡು ಹೋಗ್ತಾರೆ. ಈ ಸುದ್ದಿ ಏನು ಮಾಡ್ತಾರೆ, ಪಕ್ಕದಲ್ಲಿ ಅಣ್ಣ ತಮ್ಮಂದಿರು ಇರ್ತಲ್ವ, ಇವರ ಮಗಳ ತಾಯಿ ಪಕ್ಕದ ಮನೆಗೆ ಇವರು ಯಾರು ಮಂತ್ರ ಮಾಡಿಸಿರ್ತಾರೋ ಅವ್ರಿಗೋಗಿ ಹೇಳ್ತಾರೆ, ನೋಡೋ ನಮ್ಮ ಅಳಿಯನಿಗೇನೋ ತುಂಬ ಕಷ್ಟಗಳು ಬಂದಿದೆ ಅಂತೆ, ಯಾವತ್ತೂ ಬಾಯಿ ಬಿಟ್ಟು ಕೇಳ್ತಿರ್ಲಿಲ್ಲ, ಇವತ್ತು ದುಡ್ಡು ಕೇಳಿದ್ದಾನೆ, ತುಂಬ ಸಮಸ್ಯೆ ಇದೆ, ವೆಹಿಕಲ್ಸ್ ಬೇರೆ ನಿಂತೋಗ್ಬಿಟ್ಟಿದೆ, ಒಂದು ಗಾಡಿ ಸೀಸ್ ಬೇರೆ ಮಾಡಿದ್ದಾರೆ, ಅದಕ್ಕೆ 1-2 ಲಕ್ಷ ಕೇಳ್ತಿದ್ದಾರೆ, ಅದು ಆಲೂಗಡ್ಡೆ ಬೆಳೆ ಚೆನ್ನಾಗಾದರೆ ಮತ್ತು ಹಸುಗಳು ಸ್ವಲ್ಪ ಚೆನ್ನಾಗಿ ದುಡ್ಡು ಬಂದರೆ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಹೋಗಿ ಡಿಸ್ಕಷನ್ ಮಾಡ್ತಾರೆ ಪಕ್ಕದ ಮನೆಯಲ್ಲಿ. ಅಕ್ಕಪಕ್ಕದಲ್ಲಿ ಇರ್ತಾಳವ, ಆವಾಗ ಇವರು ಯಾವ ಮಂತ್ರ ಮಾಡಿಸಿರ್ತಾಳೋ ಅವಳಿಗೆ ಕೇಳ್ತಾಳೆ, ಹಿಂಗೆ ಇವ್ರು ದುಡ್ಡು ಕೊಟ್ಟರೆ ಅವಳು ರೆಡಿ ಹೋಗ್ತಾರಲ್ವ, ಇವರಿಗೆ ನಡೆಯೋದಂಗೆ ಮಾಡ್ಬೇಕಂತೇಳಿ ಮತ್ತೆ ಮಂತ್ರ ಮಾಡಿಸೋಕ್ಕೆ ಈ ಪಕ್ಕದ ಮನೆ ಯಾರು ಅಣ್ಣ ಆಗಬೇಕೋ ಅವ್ರ ಮನೆಗೆ ದೊಡ್ಡ ಮೊತ್ತದಲ್ಲಿ ಮಂತ್ರ ಮಾಡಿಸ್ತಾರೆ, ಏನು ನಡಿಬೇಕು ಮಾಡ್ದಂತ. ಆ ಸಂದರ್ಭದಲ್ಲಿ ಯಾವಾಗ ಮಾಡಿದ್ರು ಬರ್ತಾ ಅವ್ರ ಮನೇಲಿ ಒಂದು ಒಳ್ಳೆಯ ಹಸು ಇರುತ್ತೆ, ಹಾಲು ಕೊಡ್ತಾ ಇರುತ್ತೆ, ಹಸು ಸತ್ತೋಗುತ್ತೆ. ಮತ್ತು ಆ ಬೆಳೆಗಳು ಕರೆಕ್ಟಾಗಿ ಬೆಳೆಗಳು ತೆಗಿಬೇಕು, ಆಲೂಗಡ್ಡೆ ಏನೋ ಕ್ಯಾರೆಟ್ ಆಲೂಗಡ್ಡೆ ಹಾಕಿರ್ತಾರೆ, ಆ ಸಂದರ್ಭದಲ್ಲಿ ನೀರು ಸಿಗೋಲ್ಲ, ಬೆಳೆಯೆಲ್ಲ ನಾಶ ಆಗುತ್ತೆ, ಅಲ್ಲಿ ಲಾಸ್ ಆಯಿತು, ಹಸು ಸತ್ತೋಯಿತು. ತುಂಬ ಬರ್ತಾ ಒಂದೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಯಾವ ಮಟ್ಟಿಗೆ ಸಮಸ್ಯೆ ಬರುತ್ತಂದರೆ ಅವ್ರ ಮನೆಯಲ್ಲಿ ನಡೆಯೋಕ್ಕೆ ಕಷ್ಟ ಆಗ್ಬಿಡುತ್ತೆ, ಆ ರೀತಿಯಲ್ಲಿ ಸಮಸ್ಯೆ ಬರುತ್ತೆ. ಇಲ್ಲಿ ಈ ಕಡೆ ಹುಡುಗನ ಮಂತ್ರ ಮಾಡಿಸಿ ಹಳೆಯ ಮಗಳಿಗೂ ಸಮಸ್ಯೆ, ಹಳೆಯ ಮತ್ತು ಅಷ್ಟೊಂದು ಹೀಗೆ ಹೋಗ್ತಾ 8ನೇ ತಿಂಗಳು ಬೀಳ್ತಾಳೆ ಮಗು ಪ್ರೆಗ್ನೆನ್ಸಿದು. ಅಳಿಯ ಒಂದ್ಸಲಿ ಫೋನ್ ಮಾಡಿ, ಮತ್ತು ಇನ್ನೇನು 8ನೇ ತಿಂಗಳು 9ನೇ ತಿಂಗಳು ಡೆಲಿವರಿಗಾದರೂ ನೋಡಿ ಕೊಡಿ ಅಂಥೇಳಿ ಮಗಳಿಗೆ ಕರ್ಕೊಂಬರ್ತಾಯಿದ್ದೀನಿ, ಡೆಲಿವರಿ ಫಸ್ಟು ನಿಮ್ಮ ಮನೆಯಲ್ಲೇ ಮಾಡಬೇಕಂತ ಕರ್ಕೊಂಬಂದು ಬಿಡ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ತಾಯಿ ಮನೆಯಲ್ಲಿ ಪಾಪ ಇವ್ರು ಮಂತ್ರ ಮಾಡಿಸಿರ್ತಾರಲ್ಲ, ಅವ್ರಿಗೂ ನಡೆಯೋದು ಕಷ್ಟ ಆಗ್ಬಿಟ್ಟಿರುತ್ತೆ, ತುಂಬ ನಡೆಯೋಕ್ಕೆ ಕಷ್ಟ, ಹಂಗಾಗೋಗ್ಬಿಡುತ್ತೆ. ಒಳ್ಳೆ ಚೆನ್ನಾಗಿ ಇರೋ ಫ್ಯಾಮ್ಲಿ ಹಿಂಗಾಗೋಯ್ತು ಅಂತ. ಮತ್ತು ಇವಳು ಬೇರೆ ಬರ್ತಾಳಲ್ವ, ಒಬ್ಬರಿಗೆ ಈ ಹುಡುಗಿಗೆ ಒಬ್ಬರು ಅಣ್ಣ, ಇವಳು ಅಷ್ಟೇ, ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ. ಹಾಗಾಗಿ ಸಂಜೆ ಹೊತ್ತು ಈ ಹುಡುಗಿ ಹೇಳ್ತಾಳೆ, ಅಣ್ಣನೂ ಇರ್ತಾನೆ, ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅವ್ರಿಗೆ ನಮ್ಮ ಮನೆಯವ್ರಿಗೆ ತುಂಬ ಕಷ್ಟ ಇದೆ, ಇದು ಕ್ಯಾಂಡ್ರ್ ಬೇರೆ ಸೀಸ್ ಮಾಡಿದ್ದಾರೆ, ಅದೇ ನೀವು 2 ಲಕ್ಷ ಕೊಡ್ತೀವಿ ಅಂತ ಹೇಳಿದಿರಲ್ವ, ನೋಡಿ ಈಗಲೇ ಕೊಡಿ ಅಂತ ಕೇಳ್ತಾಳೆ. ಇರಮ್ಮ ಸಾಕು, ನಮಗೆ ತೊಂದರೆ ಇದೆ, ನಿಮಗೆ ಅಲ್ಲಿ ಕೊಡೋಣ ಇರು, ನಮಗೆ ಸ್ವಲ್ಪ ಸಮಸ್ಯೆ ಇದೆ, ಉಸಿರಾಡೋಕ್ಕೆ ಅಷ್ಟು ಬೆಳೆಗಳು ಹೋಯ್ತು, ಮತ್ತೆ ಬೆಲೆ ಇಡೋಕ್ಕೆ ದುಡ್ಡು ಇಲ್ಲ ಅಂಥೇಳಿ ಹೇಗೆ ಆಡ್ತಾರೆ. ಹೆಂಗಪ್ಪ ನೀವು ಹೇಳಿದ್ರೆ ಮದುವೆ ಟೈಮಲ್ಲಿ ನಮ್ಮ ಮನೆಯವರು ಏನು ಇಸ್ಕೊಂಡಿಲ್ಲಲ್ವ ಅಮ್ಮ, ನಮಗೆ ಏನಾದರೂ ನೀವೇ ಹೇಳಿದಿರಲ್ವ, ಏನಾದ್ರು ಸಂತೋಷ ಸುದ್ದಿ ಆದಾಗ ಪ್ರೆಗ್ನೆನ್ಸಿ ಆದಾಗ ಆ ಟೈಮಲ್ಲಿ ಕೊಡ್ತೀವಿ ಅಂತ ಹೇಳಿದಿರಲ್ವ, ಅದಕ್ಕೆ ಕೇಳ್ತಾ ಇರೋದು. ಕೇಳಿದ್ದಾರೆ, ನೀವು ಅಮ್ಮನ ಮನೆ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು,
2 ಲಕ್ಷ ಕೊಡ್ತೀವಿ ಬಿಡು ಅಂತ. ಈಗ ಇದಕ್ಕಿಂತ ಇಲ್ಲ ಕೊಡೋಣ ಇರೋ ಅಂದರೆ ಹೆಂಗೆ ನಾನು ಮುಖ ತೋರಿಸಿ ಮಾತಾಡೋದು ಅಂತ ಹೇಳ್ತಾಳೆ. ಇಲ್ಲಮ್ಮ ನೀನು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿದ್ವಿ ನೋಡು, ಮನೆ ದೊಡ್ಡ ಹಸು ಸತ್ತೋಯ್ತು, ಬೆಳೆಗಳು ಸಿಗ್ತಿಲ್ಲ ಕೈಗೆ, 100 ರೂಪಾಯಿ ಕಷ್ಟ ಇದೆ, ನೋಡೋಣ ಇರು ಅಂತ ಹೇಳ್ತಾಳೆ. ಮತ್ತು ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ. ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಇವ್ರೇನು ಅನ್ಕೊತಾರೆ, ಅಳಿಯ ಕಾಲಿಟ್ಟಿದ್ದು ಜಾಗ ಟೈಮ್ ಸರಿ ಇಲ್ವಾ ನಮಗೆ, ಅವ್ನು ಮದುವೆ ಮಾಡಿಕೊಟ್ವಿ ನಮ್ಮ ಹುಡುಗಿಗೆ, ಅವಾಗಿಂದ ನಮ್ಮ ಮನೇಲಿ ಒಂದು ಸಮಸ್ಯೆಗಳು ಹಾಗಂತ ಅವ್ರು ಅನ್ಕೊತಾರೆ. ಇವ್ರು ಅನ್ಕೊತಾರೆ ನಮ್ಮ ಚೆನ್ನಾಗಿ ಕ್ಯಾಟ್ರ್ಗಳು ನಡೀತಾಯಿತ್ತು, ಈ ಹುಡುಗಿ ನಮ್ಮ ಮನೆಗೆ ಬಂದಿರೋ ಟೈಮ್ ಸರಿ ಇಲ್ಲ, ಆವಾಗಿಂದ ಕ್ಯಾಟ್ರ್ಗಳು ನಿಂತೋಯ್ತು, ಕ್ಯಾಟ್ರ್ಗಳು ಸೀಸ್ ಆಗುತ್ತೆ, ಬಾಡಿಗೆಲಿಲ್ಲ ಅಂತ ಇವ್ರ ಮನೇಲಿ ಇವರು ಹೀಗೆ ಯೋಚನೆ ಮಾಡ್ತಾರೆ. ಇಬ್ಬರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಆದ್ರೂ ಏನಾಗುತ್ತೆ, ಇವ್ರಿಗೆ ಈ ಥರ ಆಗ್ತಾ ಇರೋದು ಮಾಟ ಮಂತ್ರ ಮಾಡಿಸಿದಂತ ಯಾರು ಕೇಳಿ ತೊಗೊಳ್ಳಲ್ಲ. ನೋಡಿ, ಯಾರಾದರೂ ಒಬ್ಬರಾದರೂ ಮನೆಗಳಲ್ಲಿ ಯಾರಾದರೂ ಒಳ್ಳೆ ಸ್ವಾಮಿಗಳ ಹತ್ರ ಹೋಗಿ ಮಾಟ ಮಂತ್ರ ಮಾಡಿರೋದನ್ನು ತಡೆಗಟ್ಟಿಸ್ಕೊಂಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಾಯಿತ್ತು. ಆದರೆ ಇವರು ಆ ಥರ ತೋರಿಸಲ್ಲ, ಇವರು ತೋರಿಸಲ್ಲ, ಇಬ್ಬರು ಕಷ್ಟಗಳು ಬರ್ತವೆ. ಯಾವ ಮಟ್ಟಕ್ಕಂದರೆ ಈ ಮಗಳು ನೋಡಿದ್ರೇ ಇವ್ರ ಅಪ್ಪ ಅಮ್ಮನಿಗೂ ಆಗಲ್ಲ, ಅಣ್ಣನಿಗೂ ಆಗಲ್ಲ. ದುಡ್ಡು ಬೇರೆ ಕೇಳ್ತಿದ್ದಾರೆ. ಈ ಹುಡುಗಿ ಮದುವೆ ಮಾಡೋಕ್ಕೆ ಅವಳನ್ನ ಬಂದ ನಮ್ಮ ಮನೆಯಲ್ಲಿ ಹೆಜ್ಜೆ ಇಟ್ಟ, ಇವಳಿಂದ ಹೆಜ್ಜೆ ಇಟ್ಟ ನಮ್ಮ ಮನೆಯ ವಾತಾವರಣನೇ ಬದಲಾಯಿತು ಅಂಥೇಳಿ ಇವ್ರು ಬೇಕು ಅಂತಿರ್ತಾರೆ. ಆದರೆ ಇವರು ಬಿಡಲ್ಲ. ಸಂಜೆ ಡೈಲಿ ಕೇಳ್ತಿರ್ತಾರೆ ಮಗಳು, ಅಪ್ಪ ನೋಡಿದ್ರೆ ಕೊಟ್ರ, ಎಲ್ಲ ಸಾಲ ಮಿಲ್ಲಾದರೂ ಮಾಡಿಕೊಡ್ರಪ್ಪ ಅಂಥೇಳಿ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಕೊನೆಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಒಂದ್ಸಲಿ ತಾಯಿಗೂ ಮಗನಿಗೆ ಮುಂದಕ್ಕೆ ಸಾಯಿಸ್ಬಿಡೋದೇ ಬೆಸ್ಟ್ ಅಂಥೇಳಿ ಏನೋ ಅವ್ರ ಕೋಪ ಟೆನ್ಷನ್ ಹಿಡಿತಾರೆ. ಬೆಳೆ ಇಲ್ಲ, ದುಡ್ಡು ಇಲ್ಲ, ಎಲ್ಲರೂ ಬೆಲೆಗಳಿಟ್ಟಿದ್ದಾರೆ, ಮಳೆ ಬೇರೆ ಬಿದ್ದಿದೆ, ನಮ್ಮ ಹತ್ರ ಬೆಲೆ ಇಡೋಕ್ಕೂ ದುಡ್ಡು ಇಲ್ಲ ಅಂತ ಯೋಚನೆ ಮಾಡುವಾಗ ಇವ್ರು ಬೇರೆ ಟ್ಯಾಚರ್ ಕೊಡ್ತಾರೆ ಮಗಳು, ಅಪ್ಪ 2 ಲಕ್ಷ ನೋಡಪ್ಪ ಅಂತ. ಕೋಪ ಬಂದುಬಿಟ್ಟು ಏನು ಮಾಡ್ತಾರೆ, ಈ ಮುಂದಕ್ಕೆ ಸಾಯಿಸ್ಬಿಡ್ಬೇಕಂಥೇಳಿ ಮದುವೆ ಬೇರೆ ಅರ್ಜೆಂಟಾಗಿ ಅವನ ಜೊತೆ ಬೇಗ ಮಾಡ್ಕೊಂಡು ಸತ್ತಲು. ಈಗ ಮದುವೆ ಆದರೆ ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ 2 ಲಕ್ಷ ಕೊಡಬೇಕಂತ ಈಗ ಸಾಲ್ತಿದೆ ಅಂಥೇಳಿ ತುಂಬ ಕೋಪ ಮಾಡಿಕೊಂಡು ಈಗ 2 ಲಕ್ಷ ಇವ್ರು ಕೊಡಬೇಕು, ನಾವು ಸಾಲಗಾರರು ಬೇರೆ ಆಗಿದೆ ಅಂಥೇಳಿ ಕೊನೆಗೆ ಕೋಪದಿಂದ ಈ ಹುಡುಗಿಗೆ ಎತ್ಕೊಂಡ್ಬಾರ ಇವ್ರ ಅಣ್ಣನೂ ಬೇರೆ ಕೋಪ ಮಾಡ್ಕೊಂಡಿರ್ತಾನೆ. ಹುಡುಗಿ ಅಣ್ಣ ಅವ್ನು ಇನ್ನೂ ಮದುವೆ ಆಗಿರಲ್ಲ. ಏನು ಮಾಡ್ತಾರೆ, ನೀನು ಯಾವಾಗಲೂ ಕೇಳ್ತಾರೆ ಸಾಯಿಸ್ಬಿಡ್ತೀವಿ ನಿನಗೆ ಅಂಥೇಳಿ ಅವ್ರ ಅಣ್ಣನ ಬೈತಾನೆ ಒಂದ್ಸಲಿ ಮಧ್ಯಾಹ್ನ ಹೊತ್ತಲ್ಲಿ. ನಿಮ್ಗೆ ಬೇಕಾದ್ರೆ ಸಾಯಿಸ್ಬಿಡಿ ಪರವಾಗಿಲ್ಲ, ನಮ್ಮ ಮನೆಯವ್ರಿಗೆ ಮೊದಲು ದುಡ್ಡು ಕೊಡೋದು ಬಿಡಬಾರ್ದು, ಅವ್ರಿಗೆ ನನ್ನ ಮುಖ ಫೋನೇ ಮಾಡ್ತಿಲ್ಲ, ತುಂಬ ಬೇಜಾರಲ್ಲಿದ್ದಾರೆ ಅವ್ರು ಚೆನ್ನಾಗಿ ನಡೀತಿದ್ರೆ ಕೇಳ್ತಾ ಇರಲಿಲ್ಲ ಅಂಥೇಳಿ ಏನೇನೋ ಹೇಳ್ತಾಳೆ. ನನ್ನ ಮಗ ಬಂದಾಗಿಂದ ಬಿಡು ನಮ್ಮ ಮನೆಗೆ ತೊಂದರೆ ಅಂತ ಅಲ್ಲಿನ ಮೇಲೆ ಬಾವನ ಮೇಲೆ ಆ ಹುಡುಗ ಅಂದರೆ ಹುಡುಗಿಯವ್ರ ಅಣ್ಣ ಬೈತಾನೆ. ನೀವು ಏನಾದರೂ ಅಂದ್ಕೊಳ್ಳಿ ಅವ್ನು ಬೈಬೇಡಿ ಅಂತ ಮಾತು ಜಾಸ್ತಿ ಬಿಟ್ಟು ಏನು ಮಾಡ್ತಾನೆ ಅಂದರೆ, ಮುಂದೆ ನನ್ನ ಜೊತೇಲಿ ಹುಟ್ಟು ನನ್ನ ಮಗನಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇಬ್ಬರು ಮಗನೂ ತಾಯಿ ಇಬ್ಬರು ಕೋಪ ಮಾಡಿಕೊಂಡು ಎಲ್ಕೊಂಡು ಹೋಗ್ಬಿಟ್ಟು ಇವ್ರದ್ದು 2 ಮನೆಗಳು 2 ಬಾಗಿಲಿರುತ್ತೆ. ಹಿಂದ್ಗಡೆ ಏರಿಯಾ ಮನೆ ಹಿಂದಿಯ ಬಾಗಿಲಿಗೆ ದೊಡ್ಡದಾಗಿ ಕಾಂಪೌಂಡ್ ಕಟ್ಟಿರ್ತಾರೆ. ಅದ್ರಲ್ಲಿ ಹುಣಸೆ ಮರ ಬೆಳೆಸಿರ್ತಾರೆ. ಎಲ್ಕೊಂಡೋಗ್ಬಿಟ್ಟು ಬಾರೆ ನಿನ್ನ ಅಜ್ಜಿ ಹಾಗೆ ಹಿಂಗೆ ಅಂಥೇಳಿ ಗಲಾಟೆ ದೊಡ್ಡದಾಗಿ ಮಾಡಿಕೊಂಡು ಮಧ್ಯಾಹ್ನ ಹೊತ್ತು ಯಾರೂ ಇರಲ್ಲ, ಒಂಥರ ಕುತ್ತಿಗೆಗೆ ಬಟ್ಟೆ ಬಿಟ್ಟು ಸಾಯಿಸ್ಬಿಟ್ಟು ಏನು ಮಾಡ್ತಾರೆ, ಸುಮ್ಮನೆ ಅವಳೇ ನೇಣು ಹಾಕ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡೋಕ್ಕೆ ಬಟ್ಟೆ ಕೆರೆದ್ಬಿಟ್ಟು ಮರಕ್ಕೆ ನೇಣು ಹಾಕ್ಕೊಳ್ಳೋ ರೀತಿಯಲ್ಲಿ ಸೃಷ್ಟಿ ಮಾಡಿಬಿಟ್ಟು ಮತ್ತೆ ಆಚೆಯಿಂದ ಬಂದು ಕೂಗಾಡ್ತಾರೆ. ನಮ್ಮ ಮಗಳು ನೇಣು ಹಾಕ್ಕೊಂಡಿದ್ದು ಬನ್ನಿ ಅಂತ ಕೂಗಾಡ್ತಾರೆ. ಫಸ್ಟ್ ಅವರಮ್ಮ ನಾಟಕ ಮಾಡ್ತಾರೆ. ಎಲ್ಲರ ಮುಂದೆನೂ ನೇಣು ಹಾಕ್ಕೊಂಡಿರ್ತೀವಿ ಕಾಣಿಸ್ಕೊಡು ಮತ್ತೆ ಇಳಿಸ್ತಾರೆ. ಎಲ್ಲ ಜನ ನೋಡ್ತಾರೆ. ಮತ್ತು ಎಲ್ಲ 3 ದಿವಸದ ಕಾರ್ಯ ಎಲ್ಲ ಮಾಡಿ ಮುಗಿಸಿದ ನಂತರವೇ 3 ದಿನ ಅವ್ರ ಕಾರ್ಯಗಳೆಲ್ಲ ಆಗಿದ್ಮೇಲೆ ನೋಡಬೇಕು ನೀವು ಸರಿಯಾಗಿ ಸಂಜೆ ಆದರೆ ರಾತ್ರಿ 12 ಗಂಟೆ ಆದರೆ ಸಾಕು, ಈ ಮಹಿಳೆ ಅಳಕ್ಕೆ ಶುರು ಮಾಡ್ತಾಳೆ. ಭಯಂಕರವಾಗಿ ಅಳ್ತಾ ಇರ್ತಾಳೆ. ಹತ್ಕೊಂಡು ಜೀವನ ಹಾಳಾಗೋಯ್ತು, ನನಗೆ ಹೊಟ್ಟೆಯಲ್ಲಿರೋ ಮಗು ಸಮೇತ ಸತ್ತೋಗ್ಬಿಟ್ಟೆ ಅಂಥೇಳಿ ತುಂಬ ಭಯಂಕರವಾಗಿ ಅಳ್ತಾ ಇರ್ತಾಳೆ. ಅವಾಗ ಇವಳು ಆತ್ಮ ಆಗಿರ್ತಲ್ವ, ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಪಕ್ಕದಲ್ಲಿರುವ ಚಿಕ್ಕಮ್ಮ ನಮ್ಮ ಮಾಟ ಮಂತ್ರ ಮಾಡಿಸಿರೋದು. ಯಾಕಂದರೆ ಚಿಕ್ಕಮ್ಮ ಮಕ್ಕಳಿಗೆ ಹಳೆಯ ಮಗಳು ಚೆನ್ನಾಗಿಲ್ಲಲ್ವ, ಅದಕ್ಕೆ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಇವ್ರದ್ದು ಆತ್ಮ ಇರುತ್ತಲ್ವ. ಅವಾಗ ಏನು ಮಾಡುತ್ತೆ ಗೊತ್ತಾ, ಇವರು ಒಂದ್ಸಲಿ ಊರಿಗೆ ಬರ್ತಾರೆ. ಮಗಳು ಮತ್ತು ಅಳಿಯ ಅವ್ರು ಸಂತೋಷವಾಗಿ ಬಂದು ಮಾಮೂಲಿಯಾಗಿ ಓಡಾಡ್ತಾರೆ. ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಅವ್ರದ್ದು ಹಿಂದ್ಗಡೆ ಮನೆ ಹಿಂದ್ಗಡೆ ಇರುತ್ತೆ. ಇವಳು ಆತ್ಮಳಾಗಿ ಸಾಯಂಕಾಲ ಕೂತ್ಕೊಂಡಿರ್ತಾಳೆ. ಇವ್ರ ಗಂಡ ಹೆಂಡತಿ ಇನ್ನೂ ಇವ್ರ ಮಕ್ಕಳಾಗಿರಲ್ಲ, ಒಂಥರ ರೊಮ್ಯಾನ್ಸ್ ಆಗಿ ಒಂಥರ ಫ್ರೀಡಮ್ ಆಗಿರ್ತಾರೆ. ಅದನ್ನ ನೋಡ್ತಾಳೆ ಇವಳು ಆತ್ಮ ಆಗಿ ಆ ಹುಣಸೆ ಮರದಲ್ಲಿರ್ತಾರೆ.
ಚಿಕ್ಕಮ್ಮ ಅವ್ರದ್ದು ಮಗಳು ಮತ್ತು ಹಳೆಯ ಬಂದು ಆಚೆ ಕುತ್ಕೊಂಡು ಒಬ್ಬರು ಕೈ ಹಾಕ್ಕೊಂಡಿರೋದು ನೋಡಿ ಏನು ಮಾಡ್ತಾರೆ, ಇವರು ಆಲ್ರೆಡಿ ಡಿಸ್ಕಸ್ ಮಾಡಿ ಇವಳು ಮದುವೆ ಆಗಿ ಇವಳು ಯಾವಾಗ ಸತ್ತೋಗ್ಬಿಟ್ಲು, ಇವಳು ಹೆಂಗೆ ಸತ್ತೋಗ್ಲು ಅಂತೆಲ್ಲ ತಿಳ್ಕೊಂಬಿಡುತ್ತೆ. ಇವ್ರು ಚಿಕ್ಕಮ್ಮ ಇವ್ರು ಮಾಟ ಮಂತ್ರ ಮಾಡಿಸಿ ಗಂಡನಿಗೆ ತಾಲಿ ಕಟ್ಟಿರೋದು ಗಂಡನಿಗೆ ವೆಹಿಕಲ್ಸ್ ನಡೆದಂಗೆ ಮಾಡಿದ್ಲು. ಈ ಕಡೆ ಮನೆ ಅಮ್ಮನ ಮನೆಗೆ ತುಂಬ ತೊಂದರೆ ಆ ಥರ ಮಾಡಿದ್ರು. ಯಾವ ಮಟ್ಟಕ್ಕೆ ಮಾಡೋದಂದರೆ ಮನೇಲಿ ನಡೆಯೋಕ್ಕೂ ಕಷ್ಟ ಆಗಿಬಿಟ್ಟು ಕೊನೆಗೆ ತನಗೆ ಸಾಯಿಸೋವಂಥ ಮಾಡಿಬಿಟ್ರು ಅಂಥೇಳಿ ತುಂಬ ನೊಂದುತ್ತಾಳೆ. ಇವರು ಮಾಟ ಮಂತ್ರ ಮಾಡಿಸಿದ್ದಕ್ಕೆ ನಮ್ಮ ಮನೆ ಚರಿತ್ರೆ ಹಿಂಗಾಯಿತು, ನನಗೆ ಸಾಯಿಸ್ಬಿಟ್ರು ಅಂಥೇಳಿ ತಕ್ಷಣ ಯೋಚನೆ ಮಾಡ್ತಾಳೆ. ಇವರು ನನಗೆ ನಮ್ಮ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡಿ ನನ್ನ ಪ್ರಾಣನೇ ಹೋಯಿತು, ಇವ್ರ ಮನೆ ನೆಮ್ಮದಿ ಹಾಳು ಮಾಡ್ಬೇಕಂಥೇಳಿ ಅವತ್ತು ಯೋಚನೆ ಮಾಡಿ ಸಂಜೆ 6:30 ಆಗಿರುತ್ತೆ. ರಾತ್ರಿ 12 ಗಂಟೆಗೆ ಇವಳಿಗೆ ಏನಾದರೂ ಮಾಡಿ ಅವಳಿಗೆ ಅವ್ರ ಮಗಳಿಗೆ ನಾನು ಹಿಡಿಬೇಕು ಅಂಥೇಳಿ ರಾತ್ರಿ 12 ಗಂಟೆ ಆಗಿರ್ತು. ಮಗಳು ಒಳ್ಳೆ ಮಲಗಿರ್ತಾರೆ. ಅವತ್ತು ಮನೆ ಆಚೆ ತುಂಬ ನಾಯಿಗಳು ಬಗ್ಳೋದು, ಭಯಂಕರ ಸೌಂಡ್ ಬರುತ್ತೆ. ಸೌಂಡ್ ಬಂದು ಮತ್ತೆ ಚೆನ್ನಾಗಿ ಮಲಗಿರ್ತಾರೆ ಅಳಿಯನ ಮಗಳು. ಮಗಳಿಗೆ ಎಚ್ಚರಿಕೆ ಆಗೋ ರೀತಿಯಲ್ಲಿ ಬೆಡ್ಶೀಟ್ ಎಳಿತಾಳೆ. ಫಸ್ಟು ಬೆಡ್ಶೀಟ್ ಹೇಳಿದ ತಕ್ಷಣ ಅವಳು ಎದ್ದೇಳ್ತಾಳೆ, ನಿದ್ದೆ ಬರ್ದಂಗೆ ಮಾಡ್ತಾಳೆ, ಸೊಳ್ಳೆ ಕಚ್ಚೋ ಥರ ಬೆಡ್ಶೀಟ್ ಎಳೆಯುತ್ತಾರೆ. ಮತ್ತು ವಿಂಡೋ ಹತ್ರ ಏನೋ ಶಬ್ದ ಬರುತ್ತಾರೆ, ನಿದ್ದೆನೇ ಬರೋಲ್ಲ ಅವಳಿಗೆ. ನೈಟೆಲ್ಲ ನಿದ್ದೆ ಬರೋಲ್ಲ, ಏನೇನೋ ಮಾಡ್ತಾಳೆ. ಯಾರೋ ಹಿಂದೆಯಿಂದ ಬಂದಾಗೆ ಶಬ್ದ ಬರೋದು, ಭಯ ಪಡ್ತಾಳೆ ಅವಳು. ಭಯದಿಂದ ಇರ್ತಾಳೆ, ನೈಟೆಲ್ಲ ನಿದ್ದೆ ಮಾಡಲ್ಲ. ನೆಕ್ಸ್ಟ್ ಡೇ ಏನಾಗುತ್ತೆ, ಮಧ್ಯಾಹ್ನಕ್ಕೆ ಮಲಗಿರ್ತಾಳೆ. ನೈಟೆಲ್ಲ ಮಲಗಿರಲ್ಲ, ಮಧ್ಯಾಹ್ನ ಕರೆಕ್ಟಾಗಿ ಮಲಗಿರ್ತಾಳೆ. 3 ಗಂಟೆ ಸರಿಯಾಗಿ ಇವಳಿಗೆ ಕಾಣಿಸ್ಬಿಡ್ತಾಳೆ. ಮೋಸ್ಟ್ಲಿ ಇವರು ಅಕ್ಕ ತಂಗಿರಾಗಿರ್ಬೇಕು ಆಗ್ತಾರೆ. ಯಾಕಂದರೆ ಚಿಕ್ಕಪ್ಪ ದೊಡ್ಡಪ್ಪ ಮಗಳಲ್ವ, ಅಂತಂದ್ರೆ ಮಕ್ಕಳು ಅಕ್ಕ ಆಗಬೇಕಾಗುತ್ತೆ. ಸತ್ತೋಗಿರೋಳು ಕಾಣಿಸ್ಬಿಡ್ತಾಳೆ ಡೈರೆಕ್ಟಾಗಿ. ಇವಳು ಶಿಲ್ಪ ಅಂತ ಬದುಕಿರೋಳು, ಸತ್ತೋಗಿರೋಳು ಲಕ್ಷ್ಮಿ ಅಂಥೇಳಿ. ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ಬಿಡ್ತಾಳೆ ಶಿಲ್ಪಾಗೆ. ಕಾಣಿಸ್ಬಿಟ್ಟು ಭಯ ಪಡ್ತಾಳೆ. ಭಯ ಪಡ್ಬೇಡ, ಹೇಳೋದನ್ನು ಕೇಳಬೇಕು ಅಂತ ಹೇಳೋಕ್ಕೆ ಹೋಗಿ ಆದ್ರೂ ಕಿರ್ಚಾಡ್ಕೊಂಡು ಮನೆ ಆಚೆ ಬಂದುಬಿಡ್ತಾಳೆ. ಬಂದುಬಿಟ್ಟು ಇವಳು ಸತ್ತೋಗಿರೋಳು ಕಾಣಿಸಂತ ಏನೇನೋ ಹೇಳ್ತಾಳೆ. ಆದರೆ ಸರಿ ಅಂಥೇಳಿ ಏನೋ ಇವಳಿಗೆ ಕನಸಲ್ಲಿ ಅದೇ ಬಂದಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಜನ. ಮತ್ತೇನು ಸೈಲೆಂಟ್ ಆಗಿ ಜನ ಯಾರೂ ನಂಬಲ್ಲ. ಮತ್ತೆ ಒಂದ್ಸಲಿ ಸಂಜೆ 6:30ಗೆ ಆಚೆ ಬಂದು ಕುತ್ಕೊಂಡಿರ್ತಾಳೆ. ಹಿಂದ್ಗಡೆಯಿಂದ ಬಂದು ಇವಳು ದೇಹಕ್ಕೆ ಸೇರ್ಕೊಂಡ್ಬಿಡ್ತಾಳೆ ಲಕ್ಷ್ಮಿ. ಇವಳು ಶಿಲ್ಪ ದೇಹದಲ್ಲಿ ಸೇರ್ಕೊಂಡ ತಕ್ಷಣವೇ ಹೋಗ್ಬಿಟ್ಟು ಅವ್ರ ಅಮ್ಮನಿಗೆ ಒಳಗಡೆ ಮನೆಯಲ್ಲಿ ಅವರಮ್ಮ ಏನೋ ಕುತ್ಕೊಂಡು ಯಾರಿಗೂ ಮಾತಾಡ್ತಿರ್ತಾಳೆ. ಹೋಗ್ಬಿಟ್ಟು ದೇಹದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾಳಲ್ವ ಸತ್ತೋಗಿರೋ ಹುಡುಗಿ ಲಕ್ಷ್ಮಿ, ಯಾರೋ ಇವ್ರಿಗೆ ಮಾಟ ಮಂತ್ರ ಮಾಡಿಸಿರ್ತಾರೋ ಹೋಗ್ಬಿಟ್ಟು ಕೆನ್ನೆ ಪಟ ಅಂತ ಹೊಡೆದ್ಬಿಟ್ಟು, ಮುಂಡೆ ಸಿಲು ಮುಂಡೆ ಕಲ್ದ್ರಿ ಮುಂಡೆ, ನೀನು ನನ್ನ ಜೀವನ ಹಾಳು ಮಾಡಿಬಿಟ್ಟೆ. ನಮ್ಮ ಗಂಡನಿಗೆ ಏನು ನಡೆದಂಗೆ ಮಾಟ ಮಂತ್ರ ಮಾಡಿಸಿದ್ದೆ, ನಮ್ಮ ಅಮ್ಮ ಅಪ್ಪನಿಗೂ ಏನೇನು ನೆಮ್ಮದಿ ಹಾಳು ಮಾಡಿಬಿಟ್ಟು ಅವರಿಂದ ನನಗೆ ಸಾಯಿಸ್ಬಿಡೋ ಥರ ಮಾಡ್ದಲ್ವ ಅಂಥೇಳಿ ಚೆನ್ನಾಗಿ ಯಾರು ಹಿಂಗೆ ಹೊಡಿತಿದ್ದೆ ನಾನು ಶಿಲ್ಪ ಲಕ್ಷ್ಮಿ ಕಣೇ ಅಂಥೇಳಿ ಕಿರ್ಚಾಡ್ತಾಳೆ. ಜನ ಎಲ್ಲ ಜಾಸ್ತಿ ಜನ, ಒಂದು 50-60 ಜನ ಸೇರಿಬಿಡ್ತಾರೆ, ಗಂಡಸರು ಪುರುಷರೆಲ್ಲ. ಏನೋ ಆಗಿದೆ ನೋಡಿ ಅಂದರೆ, ಏನಿಲ್ಲ ಇವು ಮುಂದೆ ನಮ್ಮ ಚಿಕ್ಕಮ್ಮ ಅವಳು ನಾನು ನಮ್ಮ ಗಂಡ ಚೆನ್ನಾಗಿ ಸಂತೋಷವಾಗಿದ್ದಾಗ ಸಹಿಸಲಾರದೆ ನಮಗೆ ಮಾಟ ಮಂತ್ರ ಮಾಡಿಸಿ ನಮ್ಗೆ ವೆಹಿಕಲ್ಸ್ ನಡೆದಂಗೆ ಮಾಡಿದ್ರು, ಕ್ಯಾಂಡ್ಗಳು ನಡೆದವ್ರು ನಿಂತೋಯ್ತು, ದೊಡ್ಡ ಸಮಸ್ಯೆ ಬಂತು. ನಮ್ಮ ಅಮ್ಮನಿಗೂ ಬೆಳೆಗಳನ್ನ ಲಾಸ್ ಆಗೋ ಥರ ಮಾಡಿ ಮಾಟ ಮಂತ್ರ ಮಾಡಿ ಅವರು ನನಗೆ ಸಾಯಿಸಿಬಿಡೋ ಥರ ಆಯಿತು. ನಾನು ಹೆಂಗೆ ಸತ್ತೋಗಿದ್ದೀನಿ ಗೊತ್ತಾ, ನಾನು ಯಾವತ್ತಿಗೂ ನೇಣು ಹಾಕ್ಕೊಂಡಿಲ್ಲ. ನಮ್ಮ ಅಣ್ಣನೂ ಮತ್ತು ನಮ್ಮಮ್ಮ ಇಬ್ಬರು ಬಂದು ಅವತ್ತು ಜಗಳ ಆಯಿತು, ಕೋಪ ಮಾಡಿಕೊಂಡು ನನಗೆ ಅವರೇ ಸಾಯಿಸ್ಬಿಟ್ಟು ನೇಣು ಹಾಕೋ ಥರ ಮಾಡಿದ್ದಾರೆ ಅಂಥೇಳಿ ಪಾಪ ಹೇಳ್ಕೊಂತಲ್ಲಿ ತುಂಬ ಅಳ್ತಾಳೆ. ನನಗೆ ಎಷ್ಟು ಆಸೆಗಿತ್ತು, ನನ್ನ ಗಂಡನ ಜೊತೆ 100 ವರ್ಷ ಬಾಳಬೇಕು, ಮಕ್ಕಳಿಗೆ ನನ್ನ ಹೊಟ್ಟೆಲಿಟ್ಟು ಮಕ್ಕಳಿಗೆ ಆಟ ಆಡಿಸ್ಬೇಕಂತಿತ್ತು, ಆ ಥರ ಪ್ರೆಗ್ನೆನ್ಸಿಯಲ್ಲಿ ಸತ್ತೋಗ್ಬಿಟ್ಟೆ ನಾನು, ಈ ರೀತಿ ಆಯಿತು ಅಂಥೇಳಿ ತುಂಬ ಹತ್ಕೊತಾಳೆ. ಅವೆಲ್ಲ ಅವಳು ಹೇಳೋದು ನೋಡಿ ಅಲ್ಲಿ ಸೇರಿಯವ್ರಿಗೆ ಎಲ್ಲರಿಗೂ ಕಣ್ಣೀರು ಬರುತ್ತೆ. ಅದಕ್ಕೆ ನಾನು ಇವಳ ಮಗಳಿಗೆ ಹಿಡಿದಿದ್ದೀನಿ. ನಾನು ಇವಳ ಮಗಳಿಗೆ ಇವಳ ಹಳೆಯನಿಗೆ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ, ಬದುಕಕ್ಕೆ ಬಿಡಲ್ಲ ಅಂಥೇಳಿ ಹೆಂಗೋ ಆಗೋಗಿದ್ದು ಬಿಡಮ್ಮ, ನೀನು ಅವ್ರಿಗೆ ಯಾಕೆ ಹಂಗೆ ಮಾಡ್ತಾರೆ? ಯಾರೋ ನಂಗೆ ಹೇಳಿದ್ದು, ಯಾಕೆ ನಿನ್ಗೆ ಹಿಡಿಬೇಕೇನೋ, ನನ್ನ ಪಾಡಿಗೆ ನಿಂತು ಸಂತೋಷವಾಗಿದ್ದೆ. ನನಗೆ ಪ್ರಾಣ ತೆಗೆಸಿದ್ದಾಳೆ ಮಾಟ ಮಂತ್ರ ಮಾಡಿಸಿ. ಏನಕ್ಕೆ ಮಾಡಬೇಕಾಗಿತ್ತು? ನಾವು ಅಪ್ಪ ಅಮ್ಮ ಏನಂತ ತೊಂದರೆ ಮಾಡಿದ್ದೀವ? ನಾವೇನು ತೊಂದರೆ ಮಾಡಿದ್ದೆ? ನಮಗೆ ವಿಧಿ ಚೆನ್ನಾಗಿತ್ತು, ಒಳ್ಳೆ ಗಂಡ ಸಿಕ್ಕಿತ್ತ, ಸಹಿಸಲಾರ್ದೆ ಹಿಂಗೆ ಮಾಡಿದ್ದಾಳೆ ಇವಳು. ನಮಗೆ ಅಲ್ಲ, ಈ ಬೀದಿಯಲ್ಲಿ ಎಲ್ಲರಿಗೂ ಅದು ಇದು ಮಾಡಿಸ್ತಾ ಇರ್ತಾಳೆ, ನೀವು ಎಚ್ಚರವಾಗಿ ಇರಬೇಕಂಥೇಳಿ ಎಲ್ಲರಿಗೂ ಹೇಳಿಬಿಡ್ತಾಳೆ. ಆವಾಗ ನಾನು ಇವಳು ಸಾಯಿಸೋದು ಇರಲ್ಲ, ಇವಳು ದೇಹದಲ್ಲೇ ನಾನೇ ಇರ್ತೀನಿ, ನಾನೇ ಜೀವನ ಮಾಡ್ತೀನಿ,
ನಾನೇ ಸಂಸಾರ ಮಾಡ್ತೀನಿ ಮಗಳೇನು ಜೊತೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಸಡನ್ಲಿ ಅಲ್ಲಿ ರಂಗಪ್ಪ ಅಂತ ಹುಡುಗ ದೇವ್ರಿಗೆ ಬಿಡ್ಸೋಕ್ಕೆ ಏನೇನೋ ಮಾಡ್ಕೊಂಡು ಬರ್ತಾನೆ ಒಬ್ಬನು. ಅವ್ರು ಕರೆಸ್ತಾರೆ, ಅವ್ನು ಕರ್ಕೊಂಡು ಹೋಗ್ತಾನೆ. ಸರಿ ನಾಳೆ ಬನ್ನಿ ಕೋಳಿ ತೊಗೊಂಡು ಮರ ಹಾಸ್ಬೇಕಂಥೇಳಿ ನಾನು ಬಿಡಿಸ್ತೀನಿ ಅಂಥೇಳಿ ಹೇಳ್ತಾರೆ. ಅವತ್ತು ರಾತ್ರಿ 12 ಗಂಟೆಗೆ ರಂಗಪ್ಪ ಮಾಟ ಮಂತ್ರ ಮಾಡ್ತಾನೆ. ಅವ್ನು ಕನಸಿಗೆ ಹೋಗ್ಬಿಡ್ತಾಳೆ ಲಕ್ಷ್ಮಿ. ಈ ರಂಗಪ್ಪ ನೀನು ನನಗೆ ಬಿಡಿಸಿದ್ದೀ ಅಂದರೆ ನನ್ನ ತಂಗಿಯಿಂದ ನಿನ್ನ ಬದುಕಕ್ಕೆ ಬಿಡಲ್ಲ, ನಿನ್ನ ಸಾಯಿಸ್ಬಿಡ್ತೀನಿ, ನಿಮ್ಮ ಮಕ್ಳು ಸಾಯಿಸ್ಬಿಡ್ತೀನಿ ಅಂತ ಭಯ ಪಡಿಸ್ತಾಳೆ. ಅವನು ಕನಸಲ್ಲೇ ವಾರ್ನಿಂಗ್ ಕೊಡ್ತಾನೆ, ನೀನು ಏನು ಮಾಡೋಕ್ಕಾಗಲ್ಲ ಅಂತ ನೋಡೋ, ಹೇಳೋದು ಕೇಳೋ, ನೀನೇನಾದರೂ ಅವ್ಳು ಬಿಡ್ಸೋಕ್ಕೆ ಬಂದಿದ್ದೀಯ ಅಂದರೆ ನಾನು ನಿಂತು ಬಿಡಲ್ಲ ಅಂಥೇಳಿ ಭಯ ಪಡಿಸ್ತಾಳೆ ಕನಸಲ್ಲಿ ಹೋಗ್ಬಿಟ್ಟು. ನೆಕ್ಸ್ಟ್ ಡೇ ಅವನು ಹೆಂಗೋ ಒಪ್ಕೊಂಡಿದ್ದೀನಲ್ವ, 5,000 ರೂಪಾಯಿ ಬರುತ್ತೆ ಅಂಥೇಳಿ, ಬಾಮ್ಮ ಕೋಳಿ ಎತ್ಕೊಂಬನ್ನಿ ಅಂಥೇಳಿ ಎಲ್ಲ ಮಾಡಿ ಸುಮ್ಮನೆ ಒಂಥರ ತಪ್ಪು ಪೂಜೆ ಮಾಡಿ ಅವರಿಬ್ಬರಿಗೂ ಬಿಡಿಸ್ದಂಗೆ ಸುಮ್ಮನೆ ಮೇಲೆ ಮೇಲೆ ಪೂಜೆಗಳು ಮಾಡಿ ಹೊರಟೋಗಿದ್ದಾರೆ ಬಿಡು ಲಕ್ಷ್ಮಿ, ಇನ್ನು ಶಿಲ್ಪನೇ ಇರೋದು ಅಂಥೇಳಿ ಯಾವತ್ತೂ ಮಾತು ಕೊಟ್ಬಿಡ್ತಾನೆ. ಅದು ನಡೆದು ಸುಮಾರು 20 ವರ್ಷ ಮೇಲೆ ಆಗಿತ್ತು. ಇವತ್ತಿಗೂ ಲಕ್ಷ್ಮಿನೇ ಶಿಲ್ಪ ದೇಹದಲ್ಲಿರೋದು. ಶಿಲ್ಪನ ದೇಹದಲ್ಲಿ ಲಕ್ಷ್ಮಿ ಇದ್ದಾಳೆ ದೇವವಾಗಿ. ಈಗಲೂ ಅವಳ ಗಂಡನ ಜೊತೆ ಸಂಸಾರ ಮಾಡ್ತಿದ್ದಾಳೆ. ಮಕ್ಕಳು 4 ಜನ ಮಕ್ಕಳಾಗಿದ್ದಾರೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಓದ್ತಿದ್ದಾರೆ. ಆದರೆ ಶಿಲ್ಪವಂತೂ ಏನಾಗಿದ್ದಾಳೋ ಮಲ್ಕೊಂಡಿದ್ದಾಳೋ ಗೊತ್ತಿಲ್ಲ. ಆದರೆ ಆ ಶಿಲ್ಪ ದೇಹದಲ್ಲಿರೋದು ಈಗಲೂ ಲಕ್ಷ್ಮಿನೇ. ಯಾಕಂದರೆ ಅವಾಗವಾಗ ನಡೆದೇ ಚೇಂಜ್ ಆಗಿಬಿಡ್ತು. ಲಕ್ಷ್ಮಿ ಹೆಂಗೆ ನಗ್ನಗ್ತಾ ಮಾತಾಡೋದು, ಓಡೋದು, ನಗಿಸೋದು, ಹೆಲ್ಪಿಂಗ್ ನೇಚರ್ ಎಲ್ಲ ಲಕ್ಷ್ಮಿ ಆಗ್ತಾಯಿದ್ರು. ಶಿಲ್ಪ ಮೂಸಿಗೆ ಹಾಕ್ಕೊಂಡಿದ್ದು ಯಾರಿಗೂ ಮಾತಾಡಲ್ಲ, ಯಾರಿಗೂ ನಗಿಸಲ್ಲ. ಆದರೆ ಆ ಬೀದಿಯಲ್ಲಿ ಇವತ್ತಿಗೂ ಇವ್ರ ದೇಹದಲ್ಲಿರೋದು ಶಿಲ್ಪ ಅಲ್ಲ ಲಕ್ಷ್ಮಿನೇ ಅಂಥೇಳಿ ಜನ ಯೋಚನೆ ಮಾಡಿದ್ದಾರೆ. ರಂಗಪ್ಪ ಸುಳ್ಳು ಹೇಳಿ ಏನೂ ಮಾಡಿಲ್ಲ, ಬಿಡಿಸಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಅವ್ರಿಗೆ ಮೋಸ ನಡೀತಾನೆ ಇದೆ. ಯಾರೆಲ್ಲ ಮಾಟ ಮಂತ್ರ ಮಾಡಿ ಸಾಯಿಸಿಬಿಟ್ರು ಅವ್ರ ಮಗಳಿಗೆ, ಈಗ ಅದೇ ದೇಹದಲ್ಲಿ ಅವ್ರ ಮಗಳು ಹೋಗ್ಬಿಟ್ಟು ಯಾವ ಲಕ್ಷ್ಮಿಗೆ ಇವರು ಸತ್ತೋಗೋ ರೀತಿ ಮಾಡಿದ್ರು, ಅದೇ ಲಕ್ಷ್ಮಿನೇ ಇವ್ರ ದೇಹದಲ್ಲಿದ್ದು ಸಂಸಾರ ಗಂಡನ ಹಳೆ ಜೊತೆ ಸಂಸಾರ ಮಾಡ್ಕೊಂಡು ಬರ್ತಿದ್ದಾಳೆ. ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ದಪ್ಪ ಆಗಿದ್ದಾಳೆ. ಅವರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ತುಂಬ ಅಳ್ತಾಳೆ, ಏನೇನೋ ಮಾಡ್ತಾಳೆ. ಈ ರೀತಿ ಘಟನೆ ನೋಡಿ 25 ವರ್ಷ ಆದ್ರೂ ಸುಮಾರು ಆ ದೇಹದಲ್ಲಿ ಸತ್ತೋಗಿರುವ ಮಹಿಳೆಯ ಆತ್ಮನೇ ನಡೀತಿದೆ. ಸ್ನೇಹಿತರೆ, ಈ ರೀತಿಯ ಇದು ಘಟನೆ ನಡೆದಿರೋ ಘಟನೆ ಯಾರೇ ಆಗಲಿ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಅಂದರೆ ಅವರು ಮಾತ್ರ ಸಂತೋಷ ಇದ್ದಾರೆ. ಅವರು ಆ ಮಗಳು ಅಳಿಯ ಅವ್ರ ಮಗಳು ಅಳಿಯ ಚೆನ್ನಾಗಿ ಸಂತೋಷ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಸಂತೋಷ ಆಗಿಲ್ಲ ಅಂತ ಹೇಳೋದು, ಮಾಟ ಮಂತ್ರ ಮಾಡಿಸೋದು ಎಲ್ಲ ಮಾಡಿದ್ರೆ ನೀವು ಕೂಡ ಅದರ ಪಶ್ಚಾತ್ತಾಪ ಪಡಿತೀರ. ನಿಮಗೂ ನೋವು ಉಂಟು ಮಾಡೋ ರೀತಿಯಲ್ಲಿ ದೇವ್ರು ನಡ್ಕೊತಾರೆ. ಯಾರೇ ಆಗಲಿ ಚೆನ್ನಾಗಿದ್ದಾರೆ ಅಂದರೆ ಹೋಗ್ಲೂ ಬಿಡಿ, ದೇವರು ಅವ್ರಿಗೆ ಹೆಂಗೆ ಬೆಳೆದಿದ್ದಾರೆ ಚೆನ್ನಾಗಿ, ನಾವು ಮಕ್ಕಳು ಕೂಡ ಯಾವತ್ತೊಂದು ದಿನ ಸಂತೋಷ ಆಗಿರ್ತಾರೆ ಅಂತ ಯೋಚನೆ ಮಾಡಬೇಕು ಹೊರತು ಈ ರೀತಿ ಇವರು ಮಾಡ್ದಂಗೆ ಲಕ್ಷ್ಮಿ ಮಾಡ್ದಂಗೆ ಮಾಡಿ ನಾಳೆ ಜೀವನ ಪೂರ್ತಿ ನರಕ ಅನುಭವಿಸೋ ರೀತಿ ಮಾಡಬಾರ್ದಂಥ ಸಂದೇಶದ ಘಟನೆ ಇದು. ತುಂಬ ಇಷ್ಟ ಆಯಿತು ಇದು ಈ ಘಟನೆ. ಒಬ್ಬರು ವಿವರಿಸಿದರು, ಅದು ನಾನು ಚಾನಲಲ್ಲಿ ಹಾಕಿದ್ದೀನಿ. ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಬಂಧುಗಳೆಲ್ಲ ಶೇರ್ ಮಾಡಿ. ಯಾಕೆಂದರೆ ಈ ಥರ ಘಟನೆಗಳು ತುಂಬ ನಡೀತಿದ್ದಾವೆ. ಇನ್ನೊಂದೇನೆಂದರೆ ತಂದೆ ಅಣ್ಣ ಮತ್ತು ತಾಯಿ ಇಲ್ಲಿ ಸೇರಿ ಮಗಳಿಗೆ ಸಾಯಿಸಿದ್ಕೊಂಡು ದೊಡ್ಡ ತಪ್ಪೇ ಇದು. ಏನೋ ಟೈಮ್ ಕೇಳಬೇಕಾಗಿತ್ತು, ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕಾಗಿತ್ತು. ಆದರೆ ಈ ರೀತಿ ಪ್ರಾಣನೇ ತೆಗೆಯೋದು ತುಂಬ ಮೋಸ. ಅದು ಏನೋ ಅರ್ಥ ಆಗೋ ರೀತಿ ಹೇಳಬೇಕಾಗಿತ್ತು. ಹಾಗಾಗಿ ಈ ರೀತಿಯ ಘಟನೆಗಳು ತುಂಬ ನಡೀತಿರ್ತವೆ. ಯಾರಾದರೂ ಹೆಣ್ಮಕ್ಳು ಹೊಂದಿರುವಂಥ ಪೋಷಕರಿದ್ದರೆ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರು ನೆಂಟರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಕಡೆಯಿಂದ ಬೇಕಾಗಿದ್ದು ನನಗೆ ಒಂದೇ ಒಂದು ಲೈಕು, ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.